السلام عليكم ورحمة الله وبركاته. SJM ನ್ಯೂಸ್ ಚಾನಲ್ಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು CH ಕಂಬಳಗಡ್ಡ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಯ ಉದಯ, ಅಮೆರಿಕ ಇರಾನ್ ಕದನ ವಿರಾಮ, ತಿಳುವಳಿಕಾ ಪತ್ರಕ್ಕೆ ಸಹಿ, ಹಾರ್ಮುಜ್ ಜಲಸಂಧಿ ಶೀಘ್ರದಲ್ಲೇ ಮುಕ್ತ. ತೂಫಾನ್ಗೆ ಮರ್ಕಜ್ ಸಾಥ್, ಕಾಂತಪುರಂ ಉಸ್ತಾದ್ ಹಾಗೂ ಗೃಹ ಸಚಿವ ರಮೇಶ್ ಚೆನ್ನತಿಲ ಸಮಾಲೋಚನೆ. ಸಮಸ್ತ ಸೆಂಟಿನರಿಯ ಭಾಗವಾಗಿ ನಾಟದರ್ಸಿಗೆ ಶೇಖಡ ಕಾಂತಪುರಂ ಉಸ್ತಾದ್ ಚಾಲನೆ. ಕರ್ನಾಟಕ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ, SIR 2026 ಮಾರ್ಗಸೂಚಿ ಬಿಡುಗಡೆ. ಸಣ್ಣ ಮಕ್ಕಳ ಮನದಲ್ಲಿ ಜ್ಞಾನದ ಸುದ್ದಿ ಬೆಳೆಸಲು ಅಕ್ಷರದ ಉಡುಗೊರೆ ಅಮ್ರಾವರ್ತ ಬಾಲಮಾಸಿಗೆ ಇದರ ಚಂದ ಅಭಿಯಾನ ಜೂನ್ 15ರಿಂದ 25 ತನಕ. ಡಿಜಿಟಲ್ ಮದರಸದಲ್ಲಿ ಡಿಜಿಟಲ್ ರೀತಿಯಲ್ಲಿ ಮಾದರಿ ತರಗತಿ ನಡೆಸಿಕೊಟ್ಟ ಡಿಜಿಟಲ್ ಸ್ಯಾದಿ ಯಾಸಿನ್ ಸ್ಯಾದಿ ಉಸ್ತಾದ್. ವಾರ್ತೆಗಳ ವಿವರ. ತೆಹರಾನ್, ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮಕ್ಕೆ ಸಂಬಂಧಿಸಿದ 14 ಅಂಶಗಳ ತಿಳುವಳಿಕಾ ಪತ್ರವನ್ನು MOU ಅಂತಿಮಗೊಳಿಸಲಾಗಿದ್ದು, ಉಭಯ ದೇಶಗಳು ಇದಕ್ಕೆ ಡಿಜಿಟಲ್ ಮೂಲಕ ಸಹಿ ಹಾಕಿವೆ ಎಂದು ಇರಾನ್ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮತ್ತು US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿರುವುದರೊಂದಿಗೆ ಒಪ್ಪಂದವು ಜಾರಿಗೆ ಬಂದಿದೆ. ಫ್ರಾನ್ಸ್ನಲ್ಲಿ G7 ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದ ಸಂದರ್ಭದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿರುವುದನ್ನು ಟ್ರಂಪ್ ಖಚಿತಪಡಿಸಿದ್ದಾರೆ. ತೂಫಾನ್ಗೆ ಮರ್ಕಜ್ ಸಾಥ್, ಕಾಂತಪುರಂ ಉಸ್ತಾದ್, ಗೃಹ ಸಚಿವ ರಮೇಶ್ ಚೆನ್ನತಿಲ ಸಮಾಲೋಚನೆ. ಆಪರೇಷನ್ ತೂಫಾನ್ ದಿ ನಾರ್ಕೋ ಹಂಟ್ ಅಭಿಯಾನಕ್ಕೆ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಅವರು ತಮ್ಮ ಹಾಗೂ ತಮ್ಮ ಸಂಘಟನೆ ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದ್ದರು. ಕೋಳಿಕೋಡು ಕೇರಳ ರಾಜ್ಯ ಗೃಹ ಸಚಿವರಾದ ಶ್ರೀ ರಮೇಶ್ ಚೆನ್ನತಿಲ ಅವರು ಮರ್ಕಜ್ನಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಅವರನ್ನು ಭೇಟಿಯಾದರು. ದೀರ್ಘಕಾಲದ ಆತ್ಮೀಯ ಸೌಹಾರ್ದ ಸಂಬಂಧ ಹೊಂದಿರುವ ಸಚಿವರನ್ನು ಮರ್ಕಜ್ನಲ್ಲಿ ಅತ್ಯಂತ ಆದರದಿಂದ ಬರಮಾಡಿಕೊಳ್ಳಲಾಯಿತು. ಕೋಳಿಕೋಡು ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಸಚಿವರು ಈ ಸಂದರ್ಭದಲ್ಲಿ ಉನ್ನತ ಮಟ್ಟದ ಸಮಾಲೋಚನೆ ನಡೆಸಿದರು. ಕೇರಳದಲ್ಲಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಮುಖ ಜನಪರ ಸಂಘಟನೆಯಾದ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಮತ್ತು ಅದರ ಅಂಗಸಂಸ್ಥೆಗಳು ಈ ಮಹತ್ವದ ಅಭಿಯಾನದಲ್ಲಿ ಸಕ್ರಿಯವಾಗಿ ಸಹಕರಿಸಬೇಕೆಂದು ಗೃಹ ಸಚಿವರು ಈ ಸಂದರ್ಭದಲ್ಲಿ ವಿನಂತಿಸಿದರು. ಕೇರಳದಲ್ಲಿ ಹೆಚ್ಚಿನ ಸಂಖ್ಯೆಯ ಹೊರರಾಜ್ಯದ ವಲಸೆ ಕಾರ್ಮಿಕರು ಹಾಗೂ ವಿದ್ಯಾರ್ಥಿಗಳು ವಾಸಿಸುತ್ತಿರುವುದರಿಂದ ಆಪರೇಷನ್ ತೂಫಾನ್ ಅಭಿಯಾನದ ಪ್ರಚಾರವನ್ನು ಮಲಯಾಳಂ ಮಾತ್ರವಲ್ಲದೆ ಇತರ ಭಾಷೆಗಳಿಗೂ ವಿಸ್ತರಿಸಬೇಕು ಎಂದು ಕಾಂತಪುರಂ ಉಸ್ತಾದ್ ಸಚಿವರಿಗೆ ಪ್ರಮುಖ ಸಲಹೆ ನೀಡಿದರು. ಸಮಸ್ತ ಸೆಂಟಿನರಿಯ ಭಾಗವಾಗಿ ನಾಟದರ್ಸಿಗೆ ಶೇಖಡ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ಉದ್ಘಾಟಿಸಿದರು. ಒಂದು ಶತಮಾನದಿಂದ ಜಗತ್ತಿಗೆ ಜ್ಞಾನದ ಬೆಳಕನ್ನು ಚೆಲ್ಲುತ್ತಾ ಬಂದ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ತನ್ನ 100ನೇ ವಾರ್ಷಿಕೋತ್ಸವವನ್ನು ಆಚರಿಸುವ ಈ ಸಮಸ್ತ ಸೆಂಟಿನರಿ ಈ ಐತಿಹಾಸಿಕ ಕ್ಷಣವನ್ನು ಅಮರಗೊಳಿಸುವ ಸಲುವಾಗಿ ಸಮಸ್ತ ಕೇರಳದ ಆಧ್ಯಾತ್ಮಿಕ ಸಂಪ್ರದಾಯವಾದ ದರ್ಸ ವ್ಯವಸ್ಥೆಗೆ ಹೊಸ ಶೈಲಿಯ ಮೂಲಕ ಮತ್ತು ಜೀವನೋಪಾಯ 6 ದಶಕಗಳಿಂದ ದರ್ಸ ನಡೆಸಿ ಬರುತ್ತಿರುವ ಭಾರತದಲ್ಲಿ ಮಾತ್ರವಲ್ಲ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಶಿಷ್ಯ ಸಂಘವನ್ನು ಪಡೆದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಕಾಂತಪುರಂ AP ಅಬೂಬಕರ್ ಮುಸ್ಲಿಯಾರ್ ನಾಯಕತ್ವದಲ್ಲಿ ಈ ಅಪ್ರತಿಮ ಜ್ಞಾನ ಕ್ರಾಂತಿಯ ಅಸುಪ ನಾಟದರ್ಸಿಗೆ ಜಾಮಿಯಾ ಮಸ್ಜಿದ್ ಸುನ್ನಿಯಾದಲ್ಲಿ ಸಾವಿರಾರು ಮದರಿಸಿಗಳನ್ನು ಇಟ್ಟುಕೊಂಡು ಅಲ್ ಇಜಾಜಲ್ಲಿ ಸಾಕ್ಷಿಯಾಯಿತು. 14 ರಾಷ್ಟ್ರಗಳಲ್ಲಿ 8,000 ಕೇಂದ್ರಗಳಲ್ಲಿ 7,500 ಅಧ್ಯಾಪಕರು 5 ಲಕ್ಷಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಈ ಅಸುಪ ನಾಟದರ್ಸ್ ಚರಿತ್ರೆ ಬರೆಯಲಿದೆ. ಕರ್ನಾಟಕ ರಾಜ್ಯದ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR 2026 ಮಾರ್ಗಸೂಚಿ ಬಿಡುಗಡೆ.
ಭಾರತದ ಚುನಾವಣಾ ಆಯೋಗವು ಸಂವಿಧಾನದ ವಿಧಿ 324 ಮತ್ತು ಜನಪ್ರತಿನಿಧಿತ್ವ ಕಾಯ್ದೆ 1950ರ 21ರ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುತ್ತಿದೆ. ಇದರ ಉದ್ದೇಶ ಅರ್ಹ ನಾಗರಿಕರಿಗೆ ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ಹಾಗೂ ಅನರ್ಹರ ಪಟ್ಟಿಯಲ್ಲಿ ಸೇರದಂತೆ ಖಚಿತಪಡಿಸುವುದು. ಹೊಸದಾಗಿ 18 ವರ್ಷ ಪೂರೈಸಿದ ಅರ್ಹ ನಾಗರಿಕರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರಿಸುವುದು ಹಾಗೂ ಮರಣ ಹೊಂದಿದವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕುವುದು. ಒಂದು ವ್ಯಕ್ತಿಯ ಹೆಸರು ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿದ್ದರೆ ಅದನ್ನು ಸರಿಪಡಿಸುವುದು. ವಿಳಾಸ ಬದಲಾವಣೆ ಅಥವಾ ಇತರ ವಿವರಗಳು ತಿದ್ದುಪಡಿ ಮಾಡುವುದು. ಮತದಾರರ ಪಟ್ಟಿಯನ್ನು ನಿಖರ ಮತ್ತು ನವೀಕೃತವಾಗಿಡುವುದು. ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆ ಎಂದು ಪರಿಶೀಲಿಸುವುದು. ಹೆಸರು ಇಲ್ಲದಿದ್ದರೆ ಅರ್ಜಿ ಸಲ್ಲಿಸುವುದು ಮುಂತಾದ ಅಗತ್ಯ ದಾಖಲೆಗಳನ್ನು ತಯಾರಿಸಬೇಕೆಂದು ಚುನಾವಣಾ ಆಯೋಗವು ತಿಳಿಸಿದೆ. ಸಣ್ಣ ಮಕ್ಕಳ ಮನದಲ್ಲಿ ಜ್ಞಾನದ ಸುದ್ದಿ ಬೆಳೆಸಲು ಅಕ್ಷರದ ಉಡುಗೊರೆ ಹಂಬರಾವರದ ಬಾಲಮಾಸಿಗೆ. ಡಿಜಿಟಲ್ ಯುಗದಲ್ಲಿ ಮಕ್ಕಳ ಸಮಯದ ಬಹುಪಾಲು ಮೊಬೈಲ್ ಟಿವಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಉತ್ತಮ ಓದು ಸದುಪದೇಶ ಸಂಸ್ಕಾರ ಮತ್ತು ಜ್ಞಾನವನ್ನು ಮಕ್ಕಳಿಗೆ ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಹಂಬರಾವರದ ಬಾಲಮಾಸಿಗೆ ಒಂದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸಣ್ಣ ಮಕ್ಕಳ ಮನದಲ್ಲಿ ಜ್ಞಾನದ ಸುದ್ದಿ ಬೆಳೆಸಲು ಅಕ್ಷರದ ಉಡುಗೊರೆ ಎಂಬ ಧ್ಯೇಯದೊಂದಿಗೆ ಹೊರಬರುತ್ತಿರುವ ಈ ಮಾಸಿಕವು ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸುವುದರ ಜೊತೆಗೆ ನೈತಿಕ ಮೌಲ್ಯಗಳು, ಧಾರ್ಮಿಕ ಜ್ಞಾನ ಮತ್ತು ಕಥೆಗಳು, ಕವನಗಳು, ವಿಜ್ಞಾನ ಮಾಹಿತಿ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳು ಪರಿಶೀಲಿಸುತ್ತದೆ. ವಿಟ್ಲ ರೇಂಜ್ ವ್ಯಾಕ್ಸಿನ್ ವಿಭಾಗದ ಕಾರ್ಯದರ್ಶಿ ಹುಸೇನ್ ಸೈದಿ ಅವರ ಕಠಿಣ ಪರಿಶ್ರಮದಿಂದ ಚಂದಾ ಅಭಿಯಾನವು ಸೌತ್ ಜಿಲ್ಲೆಯಲ್ಲಿ ವಿಟ್ಲ ರೇಂಜ್ ಪ್ರಥಮ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದೆ. ಡಿಜಿಟಲ್ ಮದರಸದಲ್ಲಿ ಡಿಜಿಟಲ್ ರೀತಿಯ ತರಗತಿ ಮಂಡಿಸಿದ ಡಿಜಿಟಲ್ ಸ್ಯಾರಿ ಉಸ್ತಾದ್. ವಿಟ್ಲ ರೇಂಜ್ ನಡೆಸುವ ರೇಂಜ್ ಕಾನ್ಫರೆನ್ಸ್ ಅಲ್ಲಿ ಇವತ್ತು ನಡೆದ ಮಾದರಿ ತರಗತಿಯನ್ನು ಬಹಳ ಡಿಜಿಟಲ್ ಆಗಿ ಯಾಸಿನ್ ಸ್ಯಾರಿ ಉಸ್ತಾದ್ ಅವರು ಅತ್ಯಂತ ಪರಿಣಾಮಕಾರಿಯಾಗಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ನಡೆಸಿಕೊಟ್ಟರು. ತಮ್ಮ ಸರಳವಾದ ಬೋಧನಾ ಶೈಲಿ, ವಿಷಯದ ಮೇಲಿನ ಆಳವಾದ ಜ್ಞಾನ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಹೊಂದಿಕೊಂಡ ಸಂವಾದದ ಮೂಲಕ ಅವರು ತರಗತಿಯನ್ನು ಜೀವಂತಗೊಳಿಸಿದರು. ತರಗತಿಯ ಸಂದರ್ಭದಲ್ಲಿ ವಿಷಯವನ್ನು ಸ್ಪಷ್ಟ ಉದಾಹರಣೆಗಳೊಂದಿಗೆ ವಿವರಿಸಿದ ಉಸ್ತಾದರು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಆಸಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರು. ಈ ಮಾದರಿ ತರಗತಿ ಅಧ್ಯಾಪಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೆ ಹೊಸ ಅನುಭವ ಮತ್ತು ಮಾರ್ಗದರ್ಶನ ಒದಗಿಸುವುದರೊಂದಿಗೆ ಎಲ್ಲರಿಂದಲೂ ಉತ್ತಮ ಪ್ರಶಂಸೆಗೆ ಡಿಜಿಟಲ್ ಸ್ಯಾರಿ ಪಾತ್ರರಾದರು ಎಂಬ ಮಾತಿನೊಂದಿಗೆ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.